ರೀ ಅದ್ ನಮ್ ಕೋಕಿಲ ಅಲ್ವಾ? ಕೋಕಿಲ, ನೀನೇನಕ್ಕ ಇಲ್ಲಿ? ನಾನ್ ಅದನ್ ಕೇಳ್ಬೇಕು, ನೀನ್ ಯಾಕೆ ಇಲ್ಲಿ ಕೂತಿದ್ಯಾ? ಅದು ಯಾಕೆ ಅಳ್ತಾ ಇದ್ಯಾ? ಅಯ್ಯೋ, ನಾನೇಗ್ ಬಾವ ಹಳ್ಳಿ, ಕಣ್ಣಿಗೇನೋ ಧೂಳ್ ಬಿತ್ತಷ್ಟೆ. ಸರಿ, ಇಲ್ಯಾಕೆ ಕೂತಿದ್ಯಾ ಹೇಳು? ಅದು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಕ್ಕ, ಕಾಲ್ ನೋವು ಬಂತು, ಅದಕ್ಕೆ ಸುಮ್ಮನೆ ಇಲ್ಲೇ ಕುತ್ಕೊಂಡೆ ಅಷ್ಟೆ. ದೇವಸ್ಥಾನನ ಒಬ್ಳೆ ಯಾಕೆ ಹೋಗ್ತಿದ್ಯಾ? ಅಮ್ಮನಕ್ಕಿಲ್ಲ ಬರ್ಲಿಲ್ವಾ? ಮೊದ್ಲೇ ಹುಷಾರಿಲ್ಲ ಅಂತಿದ್ದೆ, ಇವಾಗ ಒಬ್ಬೊಬ್ಳೆ ಈಗ ಓಡಾಡ್ತಿದ್ಯಾ? ಇಲ್ಲ ಅಕ್ಕ, ಇವಾಗ ಸರಿ ಹೋಗಿದೆ. ಸರಿ ಹೋಗಿದೆ ಅಂತ ಈ ಬಿಸಿಲ ಸುತ್ತಾಡಿದ್ರೆ ಇನ್ನೂ ಜಾಸ್ತಿ ಆಗಲ್ವಾ? ಯಾವ ದೇವಸ್ಥಾನನೇ? ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಅಥವಾ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ, ನಾನೇ ಯಾಕಕ್ಕ ಸುಳ್ಳು ಹೇಳಿ? ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಸರಿ ಬಾ, ಡ್ರಾಪ್ ಮಾಡ್ತೀನಿ. ಬಾವಾ, ಹಂಗೆ ದಾರಿಲಿ ಸ್ವಲ್ಪ ಆಫೀಸ್ ಕೆಲಸ ಇದೆ, ಒಬ್ರು ಆರ್ಡರ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಹೋಗ್ಬೇಕು. ನೀವ್ ಹೋಗಿ. ಸರಿ, ಆಗಿದ್ರೆ ಹುಷಾರಾಗಿ ಮನೆಗೆ ಹೋಗು. ನಾನು ಸಂಜೆ ಕೆಲಸ ಮುಗಿಸಿ ಮನೆಗೆ ಬರ್ತೀನಿ. ಓಕೆನಾ? ಕೋಕಿಲ, ಏ ಹುಚ್ಚಿ, ಯಾಕೆ ಹೇಳ್ತಿದ್ಯಾ? ಏನಿಲ್ಲ ಅಕ್ಕ, ಯಾವಾಗ್ಲೂ ಏನಾದ್ರೂ ಆದ್ರೆ ನೀನ್ ಇರ್ತಿದ್ದಲ್ಲ, ಇವಾಗ ನೀನಿಲ್ಲ ಅನ್ನಿಸ್ತು, ಅದಕ್ಕೆ ಅಳು ಬಂತು. ಹಾಗ್ಯಾಕೆ ಅನ್ಕೋತೀಯ? ಈಗ್ಲೂ ನಿನ್ ಜೊತೆನೇ ಇದ್ದೀನಿ ಅಂತ ಅನ್ಕೋ, ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ. ಸರಿ ಅಕ್ಕ, ನಿಮ್ಮಿಬ್ಬರಿಗೂ ಟೈಮ್ ಆಯ್ತು, ಹೊರಡಿ. ನಾನು ಹೊರಡ್ತೀನಿ. ಬೇಡಕ್ಕ. ಏ, ಇಟ್ಕೊಳೆ, ಹುಷಾರು. ಎಲ್ಲ ಇವಳ ಒಳ್ಳೆ ಆಟ ರೀ. ಮೊದಲೇ ಹೇಳ್ತಾ ಇದ್ದೀನಿ, ಸಂಜೆ ಲಕ್ಷ್ಮಿ ಕಾಸು ಕೊಡ್ತಿದ್ದ ಹಾಗೆ ಅದನ್ನು ಚೀಟಿ ಕಟ್ಟಬೇಕು ಅಂತಿದ್ದೀನಿ. ಅದಕ್ಕೂ ಮುಂಚೆ ಅದರ ಮೇಲೆ ನೀವೇನಾದ್ರು ಕಣ್ಣು ಹಾಕಿದ್ರೋ ಅಷ್ಟೇ ನಿಮ್ಮದು ಕತೆ. ಬರ್ದೇ ಇರೋ ಕಾಸಿನ ಬಗ್ಗೆ ಅದೆಷ್ಟು ಕನ್ಸು ಕಾಣ್ತೀಯ? ಹಾಂ, ಏನು ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ನಾನಾ? ಏನು ಇಲ್ಲಪ್ಪ. ಹಾಂ, ಏನು ಇಲ್ಲಪ್ಪ ಅಂತ ಇವಾಗ ಅಂದು ಆ ದುಡ್ಡು ಮೇಲೆ ಏನಾದ್ರು ಕೈ ಇಟ್ಟರೆ ಸರಿ ಇರಲ್ಲ. ನಿಮ್ಗೇನಾದ್ರೂ ಅವಶ್ಯಕತೆ ಇದ್ದರೆ ಕೇಳಿ, ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ಆದರೆ ಆ ಹಾಳ ಆಟಕ್ಕೆ ಮಾತ್ರ ಕೇಳಿದ್ರೆ ಒಂದು ಬಿಡುಗಾಸು ಕೊಡಲ್ಲ. ಉಳ್ದೊಳ್ಳೆ ಆಯ್ತಲ್ಲ, ನಿಂದು ಯಾವ ದುಡ್ಡು ನನಗೆ ಬೇಡ ಕಣೆ, ನೀನೇ ಇಟ್ಕೊಳೆ. ಅಬ್ಬಾ, ಈ ಮಾತು ನಿಮ್ಮ ಬಾಯಿಂದ ಬಂತಲ್ಲ, ಸಾರ್ಥಕ ಆಯಿತು. ಯಾವ ಗಳಿಗೆಲಿ ಲಕ್ಷ್ಮಿ ಈ ಮನೆಗೆ ಸೊಸೆಯಾಗಿ ಬಂದ್ಲು, ಅವಾಗಿಂದ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಾನಂತೂ 75,000 ದುಡಿಯೋ ಸೊಸೆ ಬರ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಆಯ್ತಾಯ್ತು, ಸಮಾಧಾನ ಮಾಡ್ಕೋ, ತುಂಬ ಖುಷಿನೂ ಒಳ್ಳೇದಲ್ಲ. ಅಯ್ಯ, ಅದ್ಯಾಕೆ ನೀವು ಆ ಶಾರದನ್ ಥರ ಹೊಟ್ಟೆ ಕಿಚ್ಪಡ್ತಿದ್ದೀರಾ? ನನ್ನ ಸೊಸೆ 75,000 ದುಡಿತಾಳೆ, ಅದನ್ನು ನನ್ನ ಕೈಗೆ ತಂದು ಕೊಡ್ತಾಳೆ ಅಂತ ನಾನು ಸಂಭ್ರಮ ಪಡೋದು ತಪ್ಪೇನ್ರಿ? ಅದೇನಾಗುತ್ತೆ ಗೊತ್ತೇನೆ ಗೌರಿ, ಕೆಲವು ಸಲ ನಾವು ಇಷ್ಟಪಟ್ಟಿದ್ದು ನಮಗೆ ಸಿಗದೆ ಹೋದಾಗ ತುಂಬ ನೋವಾಗುತ್ತೆ. ಅದು ನಿನಗೆ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ನನ್ನ ಸೊಸೆ ನನ್ನ ಕೈಗೆ ದುಡ್ಡು ತಂದು ಕೊಡಲ್ಲ ಅಂತನಾ? ನೀವು ಯಾರು ಏನೇ ಹೇಳಿದ್ರು ನನ್ನ ಸೊಸೆ ಬಗ್ಗೆ ನನಗೆ ನಂಬಿಕೆ ಇದೆ. ಬರೀ ಅಪಶಕುನ ಮಾತಾಡೋದೇ ಆಯಿತು ನಿಮ್ಮ ಬುದ್ಧಿ. ಅಪ್ಪ ಭಗವಂತ, ಇದೆಲ್ಲ ಎಲ್ಲಿ ಹೋಗಿ ಮುಟ್ಟುತ್ತಪ್ಪ.